ಇನ್ನ ನೇಪಾಳದ ವಿಚಾರಕ್ಕೆ ಬರೋಣ ವೀಕ್ಷಕರು. ದಿಢೀರ್ ಪ್ರವಾಹದ ಮಹಾಪ್ರಳಯಕ್ಕೆ ನೇಪಾಳ ಸಂಪೂರ್ಣ ತತ್ತರಿಸಿದ್ದು ಅಕ್ಷರಶಃ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗಿದೆ. ನೂರಾರು ಜನರು ನೀರ್ಪಾಲಾಗಿದ್ದಾರೆ. ಕೈಲಾಸ ಯಾತ್ರೆಗೆ ತೆರಳಿದ್ದ ಭಾರತೀಯರು ಸೇರಿದಂತೆ ವಿವಿಧ ದೇಶಗಳ ನೂರಾರು ಪ್ರಜೆಗಳು ನಾಪತ್ತೆಯಾಗಿದ್ದಾರೆ. ಈ ಕುರಿತಾದ ಒಂದು ಕಂಪ್ಲೀಟ್ ವರದಿ ಇಲ್ಲಿದೆ ನೋಡಿ. Oh my God, भारी ಮಹಾಪ್ರಳಯಕ್ಕೆ ಹಿಮಾಲಯನ್ ದೇಶ ತತ್ತರ. ವಿಧ್ವಂಸಕ ಪ್ರವಾಹಕ್ಕೆ ಕೊಚ್ಚಿ ಹೋದ ಗ್ರಾಮಗಳು. ಮಹಾಪ್ರವಾಹ ಒಂದೇ ಒಂದು ಬಾರಿಗೆ ಉಕ್ಕಿ ಬಂದ ರಣರಕ್ಕಸ ಪ್ರವಾಹ. ನೇಪಾಳ ಇತಿಹಾಸದಲ್ಲೇ ಕಂಡು ಕಾಣದಂತಹ ಭೀಕರ ಮಹಾಪ್ರವಾಹದ ರಭಸಕ್ಕೆ ಕೇವಲ ರಸ್ತೆಗಳು ಮಾತ್ರವಲ್ಲ, ದೊಡ್ಡ ದೊಡ್ಡ ಬೆಟ್ಟಗಳೇ ಕುಸಿದು ಬಿದ್ದು ಹಾದಿಯಲ್ಲಿದ್ದ ವಾಹನಗಳು, ಮನೆಗಳು ಹಾಗೂ ಅಂಗಡಿ ಮುಟ್ಟುಗಳು ಕೂಡ ಸಂಪೂರ್ಣವಾಗಿ ಜಲಸಮಾಧಿಯಾಗಿವೆ. ದೃಶ್ಯ 1. ಉಕ್ಕಿ ಬಂದ ಪ್ರವಾಹ, ಜನ ದಿಕ್ಕಾಪಾಲು. ನೇಪಾಳದಲ್ಲಿ ಮಹಾಪ್ರವಾಹದ ಭೀಕರ ದೃಶ್ಯಗಳು ಸ್ಥಳೀಯರ ಮೊಬೈಲ್ ಹಾಗೂ ಸಿಸಿಟಿವಿಗಳಲ್ಲಿ ಸೆರೆಯಾಗಿವೆ. ಮೊದಲಿಗೆ ರಕ್ಕಸ ಗಾತ್ರದ ಅಲೆಯಂತೆ ಪ್ರವಾಹ ಉಕ್ಕಿ ಬಂದಿದೆ. ಸೇತುವೆ ಮೇಲೆ ನಿಂತಿದ್ದ ಜನರು ಪ್ರವಾಹದಿಂದ ತಪ್ಪಿಸಿಕೊಳ್ಳಲು ದಿಕ್ಕಾಪಾಲಾಗಿ ಓಡಿದ್ದಾರೆ. ದೃಶ್ಯ 2. ಕುಸಿದು ಮನೆ, ಕೊಚ್ಚಿ ಹೋದ ಸೇತುವೆ. ರಣಭೀಕರ ಜಲಪ್ರಳಯಕ್ಕೆ ನೇಪಾಳಕ್ಕೆ ದಂಗು ಬಡಿದಂತಾಗಿದೆ. ರಭಸದಿಂದ ಹರಿಯುವಂತಹ ನದಿಯಲ್ಲಿ ಮನೆಯೊಂದು ಕುಸಿದು ತೇಲಿ ಹೋದ್ರೆ ಮತ್ತೊಂದು ಕಡೆ ಬೃಹತ್ ಸೇತುವೆ ಪ್ರವಾಹದಲ್ಲಿ ಕೊಚ್ಚಿ ಹೋಗಿದೆ. Oh my God, भारी Oh my God, भारी ದೃಶ್ಯ 3. ಪ್ರವಾಹದ ಬಳಿಕ ಎಲ್ಲವೂ ಕೆಸರುಮಯ. ಇನ್ನು ಮಹಾಪ್ರವಾಹದ ಬಳಿಕ ಪ್ರವಾಹ ಪೀಡಿತ ಸ್ಥಳಗಳು ಅಕ್ಷರಶಃ ಸ್ಮಶಾನದಂತಾಗಿವೆ. ಎಲ್ಲವೂ ಕೂಡ ಕೆಸರುಮಯವಾಗಿದ್ದು ಮನೆಗಳು ಕೆಸರಿನಲ್ಲಿ ಮುಳುಗಿ ಹೋಗಿವೆ. ಹಲವಾರು ವಾಹನಗಳು ಸಹ ಕೆಸರಿನಲ್ಲಿ ಸಿಲುಕಿಕೊಂಡಿವೆ. ದೃಶ್ಯ 4. ಜಲವಿದ್ಯುತ್ ಘಟಕಗಳು ನಾಮಾವಶೇಷ. ಪ್ರವಾಹಕ್ಕೆ ನೇಪಾಳದಲ್ಲಿ ಅಲ್ಲೋಲ ಕಲ್ಲೋಲವೇ ಸೃಷ್ಟಿಯಾಗಿದ್ದು 13ಕ್ಕೂ ಹೆಚ್ಚು ಜಲವಿದ್ಯುತ್ ಘಟಕಗಳು, 6 ಸೇತುವೆ, 40 ಕಿಲೋಮೀಟರ್ ರಸ್ತೆ ಸೇರಿ ಹಲವು ಪ್ರದೇಶ ನಾಮಾವಶೇಷಗೊಂಡಿದೆ. ದೃಶ್ಯ 5. ಕೆಸರಿನಲ್ಲಿ ಕೊಚ್ಚಿ ಬಂದ ಮೃತದೇಹಗಳು. ಕಲ್ಲು ಮಣ್ಣು ಮಿಶ್ರಿತ ಪ್ರವಾಹ ಕೇವಲ ಜನರ ಜೀವನವನ್ನ ಮಾತ್ರವಲ್ಲ, ಜೀವಗಳನ್ನು ಕೂಡ ಬಲಿ ಪಡೆದುಕೊಂಡಿದೆ. ಪ್ರವಾಹದಲ್ಲಿ ಕೊಚ್ಚಿ ಹೋದವರ ಮೃತದೇಹಗಳು ಕೆಸರಿನಲ್ಲಿ ಬಿದ್ದಿರುವುದು ಕಂಡು ಬಂದಿದ್ದು ಸ್ಥಳೀಯರು ಮೃತಪಟ್ಟಂತಹ ದೇಹವನ್ನ ಹೊರತೆಗೆಯುತ್ತಾ ಇದ್ದಾರೆ. ಮತ್ತೊಂದು ಕಡೆಗೆ ಎನ್ಡಿಆರ್ಎಫ್ ತಂಡಗಳು ಸಹ ಕಾರ್ಯಾಚರಣೆ ಮುಂದುವರೆಸಿದ್ದು 2 ವರ್ಷದ ಕಂದಮ್ಮನನ್ನ ರಕ್ಷಣೆ ಮಾಡಿದ್ದು ರಣರೋಚಕ.
1300 ಜನ ನಾಪತ್ತೆ, 270ಕ್ಕೂ ಹೆಚ್ಚು ಮಂದಿ ಸಾವು. ಈ ರಣಭೀಕರ ಪ್ರವಾಹದಲ್ಲಿ 270ಕ್ಕೂ ಹೆಚ್ಚು ಮಂದಿ ಜಲಸಮಾಧಿಯಾಗಿದ್ದಾರೆ. ಭಾರತೀಯರು ಸೇರಿದಂತೆ 1300ಕ್ಕೂ ಹೆಚ್ಚು ಜನ ಸ್ಥಳೀಯರು ಹಾಗೂ ವಿದೇಶಿಗರು ನಾಪತ್ತೆಯಾಗಿದ್ದು ಶೋಧ ಕಾರ್ಯ ಮುಂದುವರೆಸಿದ್ದಾರೆ. ನೇಪಾಳದ ಸಂಕಷ್ಟಕ್ಕೆ ಭಾರತದ ಸಂಜೀವಿನಿ. ದಿಢೀರ್ ಪ್ರವಾಹಕ್ಕೆ ಪತ್ರಗುಟ್ಟಿದಂತಹ ನೇಪಾಳಕ್ಕೆ ಭಾರತ ತುರ್ತು ವೈದ್ಯಕೀಯ ಸಾಮಗ್ರಿಗಳು ಹಾಗೂ ಆಹಾರ ಪದಾರ್ಥಗಳು ಸೇರಿದಂತೆ 47.5 ಟನ್ ತುರ್ತು ಪರಿಹಾರ ಸಾಮಗ್ರಿಗಳನ್ನು ರವಾನೆ ಮಾಡಲಾಗಿದೆ. ಇನ್ನು ವಿಪಕ್ಷಗಳು ಸಹ ಪ್ರವಾಹ ಪೀಡಿತ ನೆರೆ ನೇಪಾಳಕ್ಕೆ ಸಹಾಯ ಹಸ್ತ ಚಾಚಬೇಕು ಅಂತ ಪ್ರಧಾನಿ ಮೋದಿಗೆ ಮನವಿ ಮಾಡಿವೆ. ಅಂಥ ಸಂಕಟದ ಸಮಯದಲ್ಲಿ ನಾವೆಲ್ಲರೂ ಒಂದಾಗಿರಬೇಕು ಮತ್ತು ಭಾರತ ಸರ್ಕಾರ ಕೂಡ ಆದಷ್ಟು ಅವರಿಗೆ ಸಹಾಯ ಮಾಡಬೇಕು ಮತ್ತು ಎಲ್ಲೆಲ್ಲಿ ಈಗಾಗಲೇ ಅವರು ನೀರಲ್ಲಿ ನುಡ್ಚಿಕೊಂಡು ಹೋಗಿದಾರೋ ಅಥವಾ ಬೇರೆ ಎಲ್ಲೆಲ್ಲಿದ್ದಾರೋ ಅವ್ರನ್ನ ಹುಡುಕಿ ಅವರವರ ಮನೆಗೆ ಕಳಿಸ್ತಕ್ಕಂಥದ್ದು ಆಗಬೇಕು. ನೇಪಾಳದಲ್ಲಿ ಸಂಭವಿಸಿದಂತಹ ರಣಭೀಕರ ಪ್ರವಾಹದಿಂದ 10 ಗ್ರಾಮಗಳು ಹೊರಗಿನ ಜಗತ್ತಿನಿಂದ ಸಂಪೂರ್ಣ ಕಡಿತಗೊಂಡು ದ್ವೀಪಗಳಂತಾಗಿವೆ. ಪ್ರವಾಹದ ತೀವ್ರತೆಗೆ ನದಿ ಪಾತ್ರ ಬದಲಾಗಿದ್ದು ಎಲ್ಲೆಲ್ಲೂ ಹಾಹಾಕಾರ ಕೇಳಿ ಬರ್ತಾ ಇದೆ. ಸಾವಿನ ಸಂಖ್ಯೆ ಹಾಗೂ ನಾಪತ್ತೆಯಾದವರ ಪಟ್ಟಿ ಗಂಟೆಗೆ ಏರಿಕೆಯಾಗ್ತಾ ಇರುವುದು ಆತಂಕವನ್ನ ಇಮ್ಮಡಿಗೊಳಿಸಿದೆ.